ಈ ತರ ನೀಲಿ ಬದನೆಕಾಯಿ, ಗುಂಡು ಬದನೆಕಾಯಿನ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ. ಅದ್ರಿಂದ ಇದೇ ರೀತಿ ಬದನೆಕಾಯಿನಲ್ಲಿ ಈ ಸ್ಟಫ್ಡ್ ಬದನೆಕಾಯಿ ರೆಸಿಪಿ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಈ ರೀತಿ ಉದ್ದುದ್ವಾಗೆ ಸೀಳಿ ಸ್ವಲ್ಪ ನೀರಿಗೆ ಉಪ್ಪನ್ನ ಸೇರಿಸಿ ಇದನ್ನ ಉಪ್ಪು ನೀರಿನಲ್ಲಿ ಇಡ್ತಾ ಇದ್ದೀನಿ. ಯಾಕಂದ್ರೆ ಇದು ಉಪ್ಪು ನೀರ್ನ ಸೇರ್ಸೋದ್ರಿಂದ ಕಪ್ಪಾಗೋದಿಲ್ಲ ಅಂತ. ಈ ರೀತಿ ಚೆನ್ನಾಗಿ ಹೆಚ್ಕೊಂಡಿದ್ದಾದ್ಮೇಲೆ ಉಪ್ಪು ನೀರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋವರೆಗೂ ಹಾಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಸ್ಪೈಸಿ ಆಗಿರುವಂತ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಖಂಡಿತ ಪದೇ ಪದೇ ಇದೇ ರೀತಿ ಮಾಡ್ತೀರಾ. ಒಂದು ಪ್ಯಾನ್ ಬಿಸಿಯಾಗಿ ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದೀನಿ. 2 ಸ್ಪೂನ್ ಅಷ್ಟು ಧನಿಯಾ ಕಾಳು, ಹಾಗೆ 2 ರಿಂದ 3 ಸ್ಪೂನ್ ಅಷ್ಟು ಕಡಲೆ ಬೀಜನ ತಗೊಂಡಿದೀನಿ. ಒಂದು ಮೀಡಿಯಂ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗೆ ಸೇರಿಸ್ಕೊಂಡಿದೀನಿ. ಇದಾದ್ಮೇಲೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ಕೂಡ ಚೆನ್ನಾಗಿ ಸಿಪ್ಪೆ ಸುಳ್ದು ಸೇರ್ಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಾಯಿನ ತಗೊಂಡಿದೀನಿ. ನೀವು ಕೊಬ್ಬರಿನಾದ್ರೂ ತಗೋಬಹುದು. ಅದಾದ್ಮೇಲೆ 1 ಇಂಚಷ್ಟು ಶುಂಠಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡು ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ಇದ್ರಲ್ಲಿರೋ ಹಸಿ ವಾಸನೆ ಎಲ್ಲ ಕಡಿಮೆ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಇದೇ ರೀತಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಕೂಡ ಸ್ವಲ್ಪ ಫ್ರೈ ಆಗ್ಬೇಕು. ಇವಾಗ ಇದಕ್ಕೆ 1-2 ಇಂಚಷ್ಟು ಚಕ್ಕೆ, ಹಾಗೆ 3 ರಿಂದ 4 ಲವಂಗ ಸೇರಿಸ್ಕೊಂಡಿದೀನಿ. 1.5 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದೀನಿ. 2 ಮೀಡಿಯಂ ಸೈಜ್ದು ಟೊಮೊಟೊನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ಹಾಗೆ ಸ್ವಲ್ಪ ಪುದೀನ ಎಲೆ, ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದೀನಿ. ನೋಡಿ, ಈ ರೀತಿ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಟೊಮೊಟೊ ಆಗಿರ್ಬೋದು, ಪುದೀನ, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇವಾಗ ಒಂದು 5 ನಿಮಿಷನಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗ್ಬೇಕು. ಅಲ್ಲಿವರೆಗೂ ಈ ಮಸಾಲೆನ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ಇದನ್ನ ಮಸಾಲೆನ ನಾವು ಮಿಕ್ಸರ್ ಜಾರ್ ನಲ್ಲಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಇನ್ನೂ ಸ್ವಲ್ಪ ಪೌಡರ್ ನ ಸೇರಿಸ್ಬೇಕು. ಅದನ್ನು ಕೂಡ ಇದನ್ನೆಲ್ಲ ಸೇರಿಸಿದಾದ್ಮೇಲೆ ಲಾಸ್ಟ್ ಅಲ್ಲಿ ಸೇರಿಸ್ಕೊಂಡು ನೈಸುಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ಮಸಾಲೆ ಎಲ್ಲ ಸೇರ್ಸ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಒಂದು 4 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಮನೆಯಲ್ಲಿ ಏನ್ ಸಾಂಬಾರ್ ಪೌಡರ್ ಇರುತ್ತೆ ಅದನ್ನ ಸೇರ್ಸ್ಕೊತಾ ಇದ್ದೀನಿ. ನಾವಿಲ್ಲಿ ಸ್ವಲ್ಪ ಕಲರ್ಗೋಸ್ಕರ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡಿದೀನಿ. ಹಾಗೆ ನಾವಿಲ್ಲಿ ಖಾರಕ್ಕೆ ಖಾರ ಪೌಡರ್ ಸೇರಿಸಿ 1.5 ಸ್ಪೂನ್ ಅಷ್ಟು ಖಾರ ಪೌಡರ್ ಕೂಡ ಸೇರಿಸ್ತಾ ಇದೀನಿ, ಅಂದ್ರೆ ಚಿಲ್ಲಿ ಪೌಡರ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದ್ರಲ್ಲೇ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ, ಯಾಕಂದ್ರೆ ನಾವು ಫಿಲ್ ಮಾಡಿದಾಗ ಒಳಗಡೆ ಸಪ್ಪೆ ಸಪ್ಪೆ ಅನ್ಸ್ಬಾರ್ದಂತ. ಇವಾಗ ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಷ್ಟು ನೈಸ್ ಆಗಿ ಸಾಧ್ಯನೋ ಅಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾವ್ ಈಗಾಗ್ಲೇ ಸೀಳಿ ಉಪ್ಪು ನೀರಿನಲ್ಲಿ ನೆನ್ಸಿಟ್ಟಿರುವಂತ ಬದ್ನೆಕಾಯಿನ ತಗೊಂಡು ಈ ರೀತಿ ಮಧ್ಯದಲ್ಲೆಲ್ಲ ಚೆನ್ನಾಗಿ ಸ್ಟಫ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಎಲ್ಲಾ ಕಡೆ ಮಸಾಲೆ ಎಲ್ಲ ಹೋಗ್ಬೇಕು. ಆ ರೀತಿ ನಾವು ಚೆನ್ನಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಕೆಲವು ಕಡೆ ಮಸಾಲೆ ಹೋಗಿರುತ್ತೆ, ಕೆಲವು ಕಡೆ ಹಾಗೆ ಬದ್ನೆಕಾಯಿ ಸಪ್ಪೆ ಸಪ್ಪೆ ಎನಿಸ್ತಾ ಇರುತ್ತೆ ತಿನ್ಬೇಕಾದ್ರೆ. ಈ ರೀತಿ ಸೀಳಿದ್ರು ಎಲ್ಲಾ ಸೀಳಿಗೂ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೋಬೇಕು. ಅಲ್ಲಿವರೆಗೂ ಇದನ್ನ ಫಿಲ್ ಮಾಡ್ಕೊಂಡು ಈ ರೀತಿ ಎಕ್ಸ್ಟ್ರಾ ಏನ್ ಮಸಾಲೆ ಉಳಿದಿರುತ್ತೋ ಅದನ್ನ ಸ್ವಲ್ಪ ತೆಗ್ದ್ಬಿಡೋಣ. ನೋಡಿ, ಇವಾಗ ಇದೇ ರೀತಿ ಎಲ್ಲಾ ಬದ್ನೆಕಾಯನ್ನು ನಾನು ಸ್ಟಫ್ ಮಾಡಿ ಇಟ್ಕೋತಾ ಇದ್ದೀನಿ. ಪ್ರತಿ ಒಂದ್ ಕಡೆನೂ ಮಸಾಲೆನ ಚೆನ್ನಾಗಿ ಫಿಲ್ ಮಾಡ್ಬೇಕು. ಅವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಎಲ್ಲಾ ಬದ್ನೆಕಾಯಿನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇನ್ನು ಉಳ್ದಿರೋಂತ ಮಸಾಲೆನ ಕೂಡ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಟಿದೀನಿ. ಈ ರೀತಿ ನಾವು ಎಕ್ಸ್ಟ್ರಾ ಮಸಾಲೆ ಸೇರ್ಸೋದ್ರಿಂದ ರೈಸ್ ಜೊತೆ ಆಗಿರ್ಬೋದು, ಹಾಗೆ ಚಪಾತಿ, ದೋಸೆ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಬದ್ನೆಕಾಯಿನ ಚೆನ್ನಾಗಿ ಫಿಲ್ ಮಾಡಿದ್ದಾಗಿದೆ. ಒಂದು ಬಾಣ್ಲಿನ ಬಿಸಿ ಮಾಡಿಕೆ ಇಟ್ಟಿದೀನಿ. ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದೀನಿ. ಇದು ಎಣ್ಣೆ ಬದ್ನೆಕಾಯಿ ಅಲ್ವಾ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಸೇರಿಸ್ಕೊಂಡಿದೀನಿ. ನೋಡ್ತಾ ಇರ್ಬೋದು, ಇವಾಗ ಎಣ್ಣೆ ಸೇರ್ಸ್ಕೊಂಡಿದ್ದಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ 1 ಗೆಡ್ಡೆ ಈರುಳ್ಳಿನ ಸೇರ್ಸ್ಕೊಂಡಿದೀನಿ. ಹಾಗೆ ಹಸಿ ಕರಿಬೇವನ್ನ ಕೂಡ ಸೇರ್ಸ್ಕೊಂಡಿದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಹಾಗೆ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗ್ಬೇಕು. ಈ ರೀತಿ ಫ್ರೈ ಮಾಡ್ಬೇಕಾದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಸೇರಿಸಿದೀನಿ. ಯಾಕಂದ್ರೆ ಕಲರ್ ಚೆನ್ನಾಗ್ ಬರ್ಲಿ ಅಂತ. ಇವಾಗ ಇದನ್ನ ಫ್ರೈ ಮಾಡೋದ್ರಿಂದ ತುಂಬಾ ಬೇಗನೆ ಈರುಳ್ಳಿ ಸಾಫ್ಟ್ ಆಗುತ್ತೆ. ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂತ ಎಣ್ಣೆ ಬದನೆಕಾಯಿನ ಇದ್ರಲ್ಲಿ ಸೇರ್ಸೋಣ. ಒಂದೊಂದೇ ಬದನೆಕಾಯಿನ ಸೇರ್ಸ್ಕೋಬೇಕಾಗುತ್ತೆ. ಮೊದ್ಲಿಗೆ ನಾವು ಎಣ್ಣೆ ಬದನೆಕಾಯಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕು. ಆಮೇಲೆ ಮಸಾಲೆನ ಸೇರ್ಸ್ಬೇಕು. ಇವಾಗ ನೋಡಿ ನಾವು ಸೇರ್ಸ್ಕೊಂಡಿರುವಂತ ಬದನೆಕಾಯಿನೆಲ್ಲ ಈ ರೀತಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷದವರೆಗೂ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗ್ಬೇಕು. ಹಾಗೆ ಬದನೆಕಾಯಿ ಕೂಡ ಅಷ್ಟೇ ತುಂಬಾ ಬೇಗನೆ ಬೇಯುತ್ತೆ. ಈ ರೀತಿ ಎಣ್ಣೆನಲ್ಲಿ ಮೊದ್ಲೇನೆ ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ನೋಡಿ ಇವಾಗ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆ ಬದನೆಕಾಯಿ ಎಷ್ಟು ಸಾಫ್ಟ್ ಆಗಿದೆ, ಹಾಗೆ ಎಣ್ಣೆನಲ್ಲೇ ಕೂಡ ಒಂದು ಅರ್ಧ ಪರ್ಸೆಂಟ್ ಆಲ್ರೆಡಿ ಬೆಂದಿದೆ. ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಎಲ್ಲಾ ಬದನೆಕಾಯಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಏನಾದ್ರೂ ತಳ ಹಿಡ್ದಿತ್ತಂದ್ರೆ ಹಾಗೇನೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದ್ಮೇಲೆ ಉಳಿದಿರುವಂತ ಮಸಾಲೆ ಕೂಡ ಸೇರ್ಸೋಣ. ನೋಡ್ತಾ ಇರ್ಬೋದು ನೀವು, ನಾವು ಏನು ರೆಡಿ ಮಾಡಿ ಸಪರೇಟ್ ಆಗಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಇವಾಗ ಸೇರ್ಸ್ಕೊತಾ ಇದೀನಿ. ಈಗ ಆಲ್ರೆಡಿ ಒಂದ್ ಅರ್ಧ ಪರ್ಸೆಂಟ್ ಬದನೆಕಾಯಿ ಬೆಂದಿರೋದ್ರಿಂದ ತುಂಬಾ ಟೈಮ್ ಏನ್ ತಗೊಳ್ಳೋದಿಲ್ಲ ಬೇಯಲಿಕ್ಕೆ, ತುಂಬಾ ಬೇಗನೆ ಬೆಂದೋಗುತ್ತೆ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೆ ಬಾಯಿನಲ್ಲಿ ನೀರ್ ಬರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಹಾಗೆ ಬಿಸಿ ಬಿಸಿ ರೈಸ್ ಜೊತೆ ಅಂತೂ ತುಪ್ಪ ಹಾಕೊಂಡ್ ತಿಂತಾ ಇದ್ರೆ ವಾವ್ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಸ್ವಲ್ಪ ಎಣ್ಣೆ ಎಲ್ಲ ರಿಲೀಸ್ ಆಗೋವರೆಗೂ ಇದನ್ನ ಹಾಗೆ ಕುದಿಸ್ಕೊಳ್ಳೋಣ. ನೆಕ್ಸ್ಟ್ ನಾವ್ ಏನು ಬದನೆಕಾಯಿನ ಮಸಾಲೆ ಎಲ್ಲ ಫಿಲ್ ಮಾಡಿದ್ವೋ ಅದೇ ಪ್ಲೇಟ್ಗೆ ಮಿಕ್ಸರ್ ಜಾರ್ನ ತೊಳ್ಕೊಂಡಿದ್ ನೀರ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದ್ ದೊಡ್ಡ ಕಪ್ ಅಷ್ಟು ನೀರ್ನ ಸೇರಿಸ್ತೀನಿ. ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ ಬದನೆಕಾಯಿ ಬೇಯಲಿಕ್ಕೆ, ಹಾಗಾಗಿ ಒಂದು 2 ಕಪ್ ಅಷ್ಟು ನೀರ್ನ ಸೇರ್ಸ್ಕೊತಾ ಇದ್ದೀನಿ. ಅಂದ್ರೆ ಬದನೆಕಾಯಿ ಏನ್ ಮುಳುಗೋವಷ್ಟು ನೀರ್ನ ಸೇರ್ಸ್ಕೊತಾ ಇದ್ದೀನಿ. ತುಂಬಾ ಗಟ್ಟಿಗ್ ಬೇಕಂದ್ರೆ ನೀರಿನ ಅಂಶನ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಬದನೆಕಾಯಿ ಮುಳುಗೋವಷ್ಟು ನೀರ್ನ ಸೇರ್ಸಿದ್ರೆ ಗ್ರೇವಿ ಥಿಕ್ನೆಸ್ ತುಂಬಾ ಚೆನ್ನಾಗ್ ಬರುತ್ತೆ. ಹಾಗೆ ಇಡ್ಲಿ, ದೋಸೆ, ಚಪಾತಿ, ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅಷ್ಟೇ. ಈ ಕನ್ಸಿಸ್ಟೆನ್ಸಿ ಇದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗ್ ಬರುತ್ತೆ. ಇವತ್ತು ಎಣ್ಣೆ ಬದನೆಕಾಯಿ ಜೊತೆ ನಮ್ಮನೇಲಿ ಬಿಸಿ ಬಿಸಿಯಾದ ಗರಿ ಗರಿಯಾದಂತ ದೋಸೆನ ಮಾಡ್ಕೊಂಡಿದ್ದೆ. ದೋಸೆ ಜೊತೆ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಇವಾಗ ಈ ಬದನೆಕಾಯಿನ ಒಂದು 10 ನಿಮಿಷ ನಾನು ಬೇಯಿಸ್ಕೊಂಡಿದೀನಿ. ಬೇಯಿಸ್ಕೊಂಡಿದ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ? ಹಾಗೆ ಬದನೆಕಾಯಿ ಕೂಡ ತುಂಬಾನೇ ಸಾಫ್ಟ್ ಆಗಿ ಬೆಂದೋಗಿರುತ್ತೆ. ಗ್ರೇವಿ ಕೂಡ ಅಷ್ಟೇ ಒಳ್ಳೆ ಥಿಕ್ನೆಸ್ ಅಲ್ಲಿ ಬಂದಿದೆ. ಇಷ್ಟಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾವು ಕಡ್ಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ತಣ್ಣಗಾಗಿದ ತಕ್ಷಣ ತುಂಬಾನೇ ಗಟ್ಟಿಯಾಗಿ ಹೋಗುತ್ತೆ. ನೋಡಿ ಇವಾಗ ಬದನೆಕಾಯಿ ಬೆಂದಿದೆ ಅಂತ ಚೆಕ್ ಮಾಡ್ತಾ ಇದೀನಿ. ತುಂಬಾನೇ ಸಾಫ್ಟ್ ಆಗಿ ಬೆಂದಿದೆ. ಯಾಕಂದ್ರೆ ನಾವು ಆಲ್ರೆಡಿ ಎಣ್ಣೆನಲ್ಲಿ ಬೇಯಿಸ್ಕೊಂಡಿದ್ರಿಂದ ತುಂಬಾ ಬೇಗನೆ ಬೆಂದೋಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ ಈ ಸ್ಟಫ್ಡ್ ಎಣ್ಣೆ ಬದನೆಕಾಯಿ. ಖಂಡಿತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತಂತ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನ್ ಮಾಡಿರೋ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ನೀವು ಕೂಡ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ಮರಿದೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.